ನಮ್ಮ ಕಾಲದಲ್ಲಿ ಹುಡುಗಿ ನೋಡೋಕೆ ಹೆಣ್ಣನ್ ಮನೆಗೆ ಹೋಗ್ಬೇಕಾಗಿತ್ತು. ಆದ್ರೆ ಈಗ ಕಾಫಿ ಶಾಪ್ ಅಲ್ಲೋ, ಟೆಂಪಲ್ ಅಲ್ಲೋ, ವಾಟ್ಸಪ್ ಅಲ್ಲೋ, ಫೇಸ್ಬುಕ್ ಅಲ್ಲೋ ನೋಡ್ಕೊಂಡ್ಬಿಡ್ತಾರೆ. ಆದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹುಡುಗಿ ನೋಡಕ್ ಬಂದಿರೋನ ಎಲ್ಲರೂ ಕೇಳಿದೀರಾ, ನೋಡಿದೀರಾ? ಬೇಕಾದ್ರೆ ಇಲ್ಲಿ ನೋಡ್ಕ ಬನ್ನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಕೃಷ್ಣ ಬಂದ್ರೆ ಕೊಳಲು ನಾದ ಬರುತ್ತೆ, ಗೋಪಿಕೆಯರ್ಗೆ ಖುಷಿ ಆಗುತ್ತೆ. ಅದೇ ಈ SI ಕೃಷ್ಣವೇಣಿ ಬಂದ್ರೆ ಗನ್ ಸೌಂಡ್ ಬರುತ್ತೆ, ಕಳ್ಳರು ಗುಂಡಿಗೆಲಿ ನಡುಕ ಶುರು ಆಗುತ್ತೆ. ದಟ್ ಈಸ್ ಕೃಷ್ಣವೇಣಿ. ಲೇ ಅದು ಪಂಚಲ್ಲ, ನನ್ನ ಅಕ್ಕಿಲ್ಲ, ಮತ್ತೆ ಹತ್ತಿದ್ದು. ಲೇ ನಾನು ರೊಚ್ಚಿಗೆ ಕಿರಾತಕಿ. ನೋಡಕ್ ಒಳ್ಳೆ ಮಗಳು ಜನಕ್ಕಿದ್ದಂಗ ಒಳ್ಳೆ ಕಿರಾತಕಿ ಅಂತ. ಸುಮ್ಮನೆ ರಚಿನ ಹಂಗೆಲ್ಲ ಮಾಡೋಣ. ಹಿಂಗೆಲ್ಲ ಮಾಡಿದ್ರೆ ಹಿಡ್ಕೊಂಡು ಮುತ್ಕೊಟ್ಬಿಡ್ತೀನಿ. ಗುಡ್ ಮಾರ್ನಿಂಗ್ ಮೇಡಮ್. ಇದನ್ನೇನ್ ಸ್ಟೇಷನ್ ಅನ್ಕೊಂಡಿರಾ ಇಲ್ಲ ನಿಮ್ಮ ಅಪ್ಪನ ಮನೆ ಅನ್ಕೊಂಡಿದ್ದೀರಾ? ಸ್ಟೇಷನ್ ಅಲ್ಲಿ ಮಲಗಿದಿರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ಯೇನ್ರಿ? ಸಾರಿ ಮೇಡಮ್. ಮೇಡಮ್ ನನ್ನ ಹೆಂಡತಿ ಪ್ರೆಗ್ನೆಂಟು, ಇವತ್ತೊಳಗೆ BP ಜಾಸ್ತಿ ಆಗಿದೆ. ಹಾಸ್ಪಿಟ್ಲಿಗೆ ಹೋಗಕ್ಕೆ ಒಂದ್ ಅರ್ಧ ದಿನ ರಜಾ. ಅಲ್ರಿ PC, ನೀವು ನಿಮ್ ಹೆಂಡತಿ ಇಬ್ರು ಕಿತ್ತಾಡ್ಕೊಂಡು ದೂರ ದೂರ ಆಗಿದ್ದೀರಾ ಅಂತ ಹೇಳ್ತಾ ಇದ್ರಿ ತಾನೆ? ಮತ್ ಅದೇನ್ ಪ್ರೆಗ್ನೆಂಟ್ ಆದ್ರು? ಆಗಾಗ ಸಾರಿ ಕೇಳಕ್ಕೆ ಹೋಗ್ತಿದ್ದೆ ಮೇಡಮ್. ಅಂದಂಗೆ BP ಯಾಕೆ ಜಾಸ್ತಿ ಆಯ್ತು? ಮೇಡಮ್ ನಿನ್ನೆ ರಾತ್ರಿ ನಮ್ ಬೆಡ್ರೂಮ್ಗೆ ಕಳ್ಳ ನುಗ್ಗಿದ್ದಾನೆ. ನನ್ನ ಹೆಂಡತಿ ನಾನು ಅನ್ಕೊಂಡು ನಾಯಿ ಹೊಡೆದಂಗ್ ಹೊಡ್ತಿದ್ದಾಳೆ. ಟೆನ್ಷನ್ BP ಜಾಸ್ತಿ ಆಗಿದೆ. ಕಳ್ಳನ ಎತ್ಕೊಂಡಾಗ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ಹಲೋ, ಎಕ್ಸ್ಕ್ಯೂಸ್ ಮಿ ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನನ್ನ ಯಾಕಿಲ್ಲಿ ಕರ್ಸಿದಿರಿ ಅಂತ ಕೇಳ್ಬೋದಾ? ಅದಾ, ನಾನು ನೀನು ಇಬ್ರು ಸೇರ್ಕೊಂಡು ಸ್ಟೇಷನ್ ಅಲ್ಲಿ ಆ ಕುಂಟಲ ಕಡೆ ಕುಂಟಲೆ, ಕುಂಟಲ ಕಡೆ ಕುಂಟಲೆ, ಕುಂಟಲ ಕಡೆ ಕುಂಟಲೆ ಅಂತ ಕುಂಟೆ ಬಿಲ್ಲೆ ಆಡೋಣ ಅಂತ. ನಾನ್ ರೆಡಿ. ನಿನ್ನ ಮೇಲೆ ಸುಮಾರು ಕೇಸುಗಳಿವೆ. ಅದ್ರಲ್ಲಿ ಫಸ್ಟ್ ಡ್ರಂಕ್ ಅಂಡ್ ಡ್ರೈವ್. ಮೇಡಮ್, ಡ್ರಿಂಕ್ ಇಲ್ಲಿ ಮಾಡ್ಬೋದು, ಆದ್ರೆ ಡ್ರೈವ್ ಎಲ್ಲಿ ಮಾಡೋದು ಮೇಡಮ್? ನಿನ್ನೆ ನೀನು ಡ್ರಿಂಕ್ ಮಾಡಿ ಒಬ್ಬನಿಗೆ ಗುದ್ದಿದ್ಯಾ? ಮೇಡಮ್, ನಾನ್ ಗುದ್ದದವನು ಬಿಯರ್ ಕುಡಿತಾ ಇದ್ದ ಗೊತ್ತಾ? ಹೌದು, ಅವನು ಬಾರಲ್ಲೇ ಕುತ್ಕೊಂಡು ಕುಡಿತಾ ಇದ್ದ. ಆದ್ರೆ ನೀನು ಗಾಡಿ ತಗೊಂಡು ಬಾರಲ್ಲೇ ಹೋಗಿ ಗುದ್ದಿದ್ಯಾ. ಅದು ಅಲ್ದೆ ಮಂತ್ರಿ ಮನೆಗೆ ನುಗ್ಗಿ ಕದಿಯಷ್ಟು ಧೈರ್ಯ ಬಂತೇನೋ ನಿನಗೆ? ಮೇಡಮ್ ಮೇಡಮ್, ನಮ್ ಏರಿಯಾದಲ್ಲಿ ಸ್ಕೂಲ್ ಕಟ್ಟಕ್ಕೆ, ಹಾಸ್ಪಿಟಲ್ ಕಟ್ಟಕ್ಕೆ ಗೌರ್ಮೆಂಟ್ನವ್ರು ದುಡ್ಡು ಕೊಟ್ರೆ ಅದನ್ನ ಅವರೇ ನುಂಗಿದ್ರು. ಅದಕ್ಕೆ ನಾನು ಅವ್ರ ಮನೆಯಿಂದನೇ ನಮ್ಮ ಅಮ್ಮನ ಹಾಸ್ಪಿಟಲ್ ಖರ್ಚು ಕದ್ದೆ. ತಪ್ಪೇನೋ? ತಪ್ಪೇನು ಇಲ್ಲ. ಮಾಡಿರೋದೆ ಕಳ್ತನ, ಅದ್ರ ಲಾಜಿಕ್ ಬೇರೆ ಹೇಳ್ತೀಯನೋ? ಈಗ ನಾನು ನನ್ನ ಮೇಲೆ ಕೈ ಮಾಡ್ತೀಯ? ಮಾಡಿರೋ ತಪ್ಪನೆಲ್ಲ ಮರ್ಯಾದಿಂದ ಒಪ್ಕೊ. ಏನೋ ಮಾಡ್ದೆ? ಅಂದೆ. ಅದನ್ನು ಅದೇನು ಅಂತ ಇದೆಯಾ? ಇವನ್ನ ಒದ್ದು ಒಳಗಾಕಿ. ಸೇಫ್ ಆಗಿರ್ತೀನಿ. ಗುಡ್ ಬಾಯ್. ಅಂದಂಗೆ SI ಇದಾರೇನಪ್ಪ? ಸರ್ PC. ಓ ಚಂದ್ರಣ್ಣ, ಹೇಳಿ ಈ ಕಡೆ. ಕುಂಟೆ ಬಿಲ್ಲೆ ಆಡಕ್ಕೆ. ಒಡ್ರಿ ಕಮಾಲಕ್ಕೆ ಅವನ್ಗೆ. ಅದೇ ಕಣಮ್ಮ, ಇಲ್ಲೊಂದು ಇಂಪಾರ್ಟೆಂಟ್ ವಿಷಯ ಆಯ್ತು, ಅದಕ್ಕೆ ಬಂದಿದೆ. ಓ ಹೌದಾ, ಒಂದೇ ನಿಮಿಷ ಬಂದೆ. ಕಣಮ್ಮ, ಆಯ್ತು. ಚಂದ್ರಣ್ಣ ಕೂತ್ಕೊಳ್ಳಿ. ಅಲ್ಲಿ ಯಾಕೆ ನಿಂತಿದ್ರೆ ಕೂತ್ಕೊಳ್ಳಿ. ಅದ್ ನನ್ ಸೀಟ್ ಅಲ್ಲ ಕಣಯ್ಯ. ಸರ್ ನಿಮ್ ಸೀಟಿಂದ ನಿಮ್ನೆ ಕೆಳಗಿರ್ಸಿ ಯಾರ್ಯಾರೋ ಕೂತವ್ರೆ. ಇನ್ನ ಈ ಸೀಟಲ್ಲಿ ನೀವು ಕೂರಕ್ಕೆ ಏನ್ ಟೆನ್ಷನ್? ಕೂತ್ಕೊಳ್ಳಿ. ನಿಂಗೆ ಅರ್ಥ ಆಗಲ್ಲ, ಬೇಡ ಕಡೆಯ. ಅರ್ಥ ಇವನ್ಗೆ ಏನ್ ಕುಡಿಯಕ್ಕೆ ಏನಾದ್ರು ತಗೋತೀರಾ? ಸ್ಟೇಷನ್ ಅಲ್ಲ. ಪರವಾಗಿಲ್ಲ ಚಂದ್ರಣ್ಣ, ಮೇಡಮ್ ಏನು ಅನ್ನಲ್ಲ. ಆಗಾಗ ಮೇಡಮ್ ನಾನು ತಗೋತಾ ಇರ್ತೀವಿ. ಹಂಗಾದ್ರೆ ತರಿಸ್ಬಿಡಪ್ಪ, ಟ್ರೈ ಮಾಡವ. ತಗೊಳ್ಳಿ, ಕುಡೀರಿ. ಇದೇನ್ ಕುಡಿಯಕ್ ಕೊಡ್ತೀನಿ ಅಂದ್ಬಿಟ್ಟು ನೀರ್ ಕೊಡ್ತಿದ್ದೆ. ನಾನ್ ಕುಡಿಯಕ್ ನೀರೇ ಕೊಡ್ತೀನಿ ಅಂತಿದ್ದು, ನೀವೇನ್ ಅನ್ಕೊಂಡ್ರಿ? ನಾನು ಅದೇ ಅನ್ಕೊಂಡೆ ಬಿಡು. ಚಂದ್ರಣ್ಣ, ಇವ್ರನ್ನ ಯಾಕ್ರಿ ಇಲ್ಲಿ ಕೂರ್ಸಿದಿರಾ? ಮೇಡಮ್ ನಿಮ್ ಅಣ್ಣ ಅಲ್ವಾ? ಯಾರು ಹೇಳಿದ್ ನಮ್ಮ ಅಣ್ಣ ಅಂತ? ಮತ್ತೆ ಚಂದ್ರಣ್ಣ ಅಂದ್ರಿ.
ಅವ್ರ ಹೆಸರು ಚಂದ್ರಣ್ಣ, ಇವ್ರು ಮೊದ್ಲೇ ಬ್ರೋಕರ್ ಕಣ್ರಿ. ಏಯ್! ಎಷ್ಟು ಪೊಗರಿದ್ರೆ ಮೇಡಮ್ ಸೀಟ್ ಮೇಲೆ ಕೂರ್ತೀಯ, ಅದು ಕಾಲ್ ಮೇಲೆ ಕಾಲ್ ಹಾಕೊಂಡು. ಅಯ್ಯ ನಿನ್ ಹೊಡ್ರಿ ಕಪಾಲ್ಕ ಅವನಿಗೆ. ಅಂದಂಗೆ ಚಂದ್ರಣ್ಣ ಏನ್ ಬಂದಿದ್ ವಿಷಯ? ಅದೇ ಕಣಮ್ಮ, ನಿನಗೆ ಮದುವೆ ಆಗಕ್ಕೆ ಎಲ್ಲೂ ಗಂಡ್ಸೇ ಸಿಕ್ತಿಲ್ಲ ಅಂದಲ್ಲ, ಅದಕ್ಕೊಂದು ಗಂಡು ಹುಡುಕಿದೀನಿ. ಹೌದಾ? ಚಂದ್ರಣ್ಣ ಹುಡುಗ ನೋಡಕ್ ಹೆಂಗಿದ್ದಾನೆ? ವಿಧಾನಸೌಧದಲ್ಲಿ ಕಾಣ್ದೇ ಇರೋ 4ನೇ ಸಿಂಹನೇ ಅವನು ಕಣಮ್ಮ. ಅವನು ರೋಡ್ ನಲ್ಲಿ ನಡ್ಕೊಂಡು ಹೋಯ್ತಾ ಇದ್ರೆ ಹುಡುಗಿರು ಓಡ್ಕೊಂಡು ಬಂದು ಎಕ್ಸ್ಕ್ಯೂಸ್ ಮೀ, ಈ ಅಡ್ರೆಸ್ ಎಲ್ಲಿ ಬರ್ತಿದೆ ಸರ್ ಅಂತ ಕೆದಿಕ್ಕಂಡ್ ಕೇಳ್ತಾರೆ. ಅಂತ ಮನ್ಮತ. ಮನ್ಮತ ನಾನಲ್ಲ ಕಣಮ್ಮ, ಅವನು. ಸಾರಿ. ಅಷ್ಟೆಲ್ಲ ಕಣಮ್ಮ, ಅವನ್ನ ನೋಡಿದ್ರೆ KGF ವಿಲನ್ ಕೂಡ. ಎಂತದ ಅವನ ಹೆಸರು? ಗರುಡ. ಗರುಡ ಕೂಡ ಸತ್ತ ಮೇಲೆ ಗಡಗಡ ಅಂತ ನಡಕ್ತಾನೆ. ಯಾಕಪ್ಪ ಅಳ್ತಿದೆ? ಅಳ್ತಾ ಇಲ್ಲ, ನಗ್ತಾ ಇರೋದು. ಅದು ಅಲ್ದೆ ನಿನ್ನ ಫೋಟೋವ ತಕೊಂಡ್ ಅವನ್ ಮುಂದೆ ಇಟ್ಟೆ ಕಣಮ್ಮ, ಬರ್ಗೆಟ್ಟವನು ಲೊಚ್ಚ ಲೊಚ್ಚ ಅಂತ ಮುತ್ಕೊಟ್ಬಿಟ್ಟ. ಚಂದ್ರಣ್ಣ ನಂಗೆ ತುಂಬಾ ನಾಚಿಕೆ ಆಗ್ತಾ ಇದೆ. ಚಂದ್ರಣ್ಣ ಅಂದಂಗೆ ಹುಡುಗ ಏನ್ ಕೆಲಸ ಮಾಡ್ತಾನೆ? ಹುಡುಗಿಯರನ್ನ ಅವ್ರು ಕಾಣ್ದಿರಂಗೆ ಇಳಕ್ ನೋಡೋದು. ಏನ್ ಚಂದ್ರಣ್ಣ ಇಂತ ಹುಡುಗನ ನನಗ್ ನೋಡಿದ್ದೀರಾ? ಅಂದ್ರೆ ಡೆಡಿಕೇಟಿವ್ ಏಜೆನ್ಸಿ. ಸರ್, ಅದು ಡೆಡಿಕೇಟಿವ್ ಏಜೆನ್ಸಿ ಅಲ್ಲ, ಡಿಕ್ಟೇಷನ್ ಏಜೆನ್ಸಿ. PC ಡಿಕ್ಟೇಷನ್ ಅಲ್ಲ, ಅದು ಡಿಟೆಕ್ಟಿವ್ ಏಜೆನ್ಸಿ. ಅದೇ ಏಜೆನ್ಸಿಲಿ ಕೆಲಸ ಮಾಡ್ತಾನೆ. ಕೆಲವರು ತಾವು ಮದುವೆ ಆಗೋ ಹುಡುಗಿ ಕ್ಯಾರೆಕ್ಟರ್ ಹೆಂಗೆ ಅಂತ ಚೆಕ್ ಮಾಡಕ್ಕೆ ಇವನ ಹತ್ರ ಬರ್ತಾರೆ. ಇವನು ಚೆಕ್ ಮಾಡಿ ಫಾಲೋ ಮಾಡಿ ಒಂದ್ ಸರ್ಟಿಫಿಕೇಟ್ ಕೊಡ್ತಾನೆ. ಅದೇ ಅವ್ನ್ ಕೆಲ್ಸ. ಓ ಹಂಗಾದ್ರೆ ಹೋಗಿ. ಅಂದ್ರೆ ಇವತ್ತೇ ಬರ್ತಾನೆ ಕಣಮ್ಮ ನೀನ್ ನೋಡಕ್ಕೆ. ಇವತ್ತಾ? ಇಲ್ಲ ಇಲ್ಲ ಇಲ್ಲ, ನಾನ್ ಬಿಸಿ ಇದ್ದೀನಿ, ನಂಗೆ ಪರ್ಮಿಷನ್ ಸಿಗಲ್ಲ. ತಲೆ ಕೆಡ್ಸ್ಕೊಬೇಡ, ಇಲ್ಲೇ ಬಂದು ನೋಡ್ತಾನೆ. ಇಲ್ಲ, ನಮ್ಮ ಮನೆಯವ್ರು ಯಾರು ಇಲ್ವಲ್ಲ. ಒಂದ್ ಕೆಲ್ಸ ಮಾಡಮ್ಮ, ಸದ್ಯಕ್ಕೆ ಇವನ್ನೇ ನಿಮ್ಮ ಅಪ್ಪ ಅನ್ಕೊಬಿಡು. ನಾನು ಅಣ್ಣ. ಇನ್ನೇನಮ್ಮ ಮುಗ್ದೆ ಹೋಯ್ತಲ್ಲ. ಅಲ್ಲ ಚಂದ್ರಣ್ಣ, ಹಿಂಗೆಲ್ಲ ಮಾಡಿದ್ರೆ ಪ್ರಾಬ್ಲಮ್ ಏನಾಗಲ್ಲ ತಾನೆ? ಇನ್ನೇನ ಗಂಡನ್ ಕಡೆ ಬರೋದು ಗೊತ್ತಾಯ್ತು. ತಗೋ ಈ ಸೀರೆ ಉಟ್ಕೊಂಡು ಇದೇ ಡ್ರೆಸ್ ಮೇಲೆ ಉಟ್ಕೊ ಬರೋಗು. ಏನ್ ಚಿನ್ನ? ಹೋಗಿ 4 ಬಿಸಿ ಬಿಸಿ ಬಿರಿಯಾನಿ, 4 ಬಿಸಿ ಬಿಸಿ ಬೀಡ ಕಟ್ಕೊಂಡು ಬೇಗ ಬಂದ್ಬಿಡು. ಸರ್, ಇನ್ ಮಿಕ್ಕಿ ಚೇಂಜಲ್ಲಿ 2 ಲಾಲಿಪಾಪ್ ತಗೊಳ್ಳ? ನೀನೇ ಕಾಮಿಡಿ ಕಳ್ಳ ನೀನು. ಹೋಗ್ ತಗೋ, ಸಿಗರೇಟ್ ಏನಾದ್ರು ತಗೊಂಡ್ರೆ ಚಾರ್ಜ್ ಓದಿತೀನಿ. ಅಂಕಂ ಪಾಪಂ, ನನ್ ಸಿಗರೇಟ್ ಮುಟ್ಟೋದೇ ಇಲ್ಲ ಸರ್, ನಮ್ಮ ಅವ್ವ ಬೈತಾಳೆ. ಗುಡ್ ಬಾಯ್. ಬಾಯ್ ಬಾಯ್ ಬಾಯ್. ಚಂದ್ರಣ್ಣ ಇನ್ನೇನ್ ಇತ್ತಡ, ಹುಡುಗನ್ ಕರೀರಿ. ಸರಿ ಸರಿ ಸರಿ. ಅವ್ನ ಯಾನಪ್ಪ ಕಿಸ್ಕಿಂದ ಬಾಬಾ. ಚಂದ್ರಣ್ಣ ಹುಡುಗನ್ ಕರೆದ್ರಿ, ಹುಡುಗ ಬರ್ಲೇ ಇಲ್ಲ. ಇವನೇ ಕಣಪ್ಪ ಹುಡುಗ, ಸಿಂಹ. ಎಲ್ಲಿ? ಅಲ್ಲಿ. ನೋಡಕ್ ಒಳ್ಳೆ ಊಟ ಮಾಡದೆ ಇರೋ ಮಕ್ಳಿಗೆ ಎದುರ್ಸಕ್ ಬರೋ ಗುಮ್ಮ ಇದ್ದಂಗ ಅವನೇ. ಇವ್ನ್ ಸಿಂಹನ? ಅದು ಬಿಟ್ಟಾಕಪ್ಪ. ಸಿಂಹ ಇವನೇ, ಹುಡುಗಿಯವರ ಅಪ್ಪ. ನಮಸ್ಕಾರ. ಲೇರ್ ನಾಯಿ ಮಾಡ್ದಾಗ ಮಾಡ್ತಿರಲ್ಲೋ. ಹುಡುಗಿಯವ್ರ ಅಣ್ಣ ಇನ್ನೇನು ಹೊರಗೆ ಹೋಗಿದ್ದಾನೆ, ಇನ್ನೇನು ಬಂದ್ಬಿಡ್ತಾನೆ. ನಾನ್ ನೋಡಕ್ ಬಂದಿದ್ದು ಈ ಮುಸುಡಿನಲ್ಲ. ತಡ್ಕಳ್ಳ ಓಸಿ ಬರ್ತಾನೆ. ಚಂದ್ರಣ್ಣ, ಕೆಲವು ಕಡೆ ಇಡೀ ಫ್ಯಾಮಿಲಿನೇ ಕಾಡಿರ್ತಾರೆ, ಇಲ್ಲಿ ನೋಡಿದ್ರೆ ಇಡೀ ಫ್ಯಾಮಿಲಿನೇ ಪೊಲೀಸು. ಅದ್ ನಿನ್ ಅದೃಷ್ಟ ಅನ್ಕೋ. ಕರ್ಸಿ ಹುಡುಗಿನ. ಅಮ್ಮ ಕೃಷ್ಣವೇಣಿ. ಏನದು? ಕಡ್ಲೆಕಾಯಿ. ನಂಗೆ ತುಂಬಾ ನಾಚಿಕೆ ಆದಾಗ ಕಡ್ಲೆಕಾಯಿ ತಿನ್ಬೇಕು ಅನ್ಸುತ್ತೆ. ನನಗೂ ಸಿಕ್ಕಾಪಟ್ಟೆ ನಾಚಿಕೆ ಆಗ್ತಾ ಇದೆಯಪ್ಪ. ಹುಡುಗಿ ಹಿಡಿಸ್ತೇನಪ್ಪ. ಬೀಜ ತಿಂದಿ ಸಾಕು, ಹುಡುಗಿ ಹಿಡಿಸ್ತೇಳು. ಹೃದಯದಲ್ಲಿ ಹಿಡಿಸಲ್ಲ, ಹೃದಯ ತುಂಬಾ ಚಿಕ್ಕದು. ಮಂಚದಲ್ಲಿ ಹಿಡಿಸ್ತಾಳೆ, ಮಂಚ ತುಂಬಾ ದೊಡ್ಡದು. ಚಂದ್ರಣ್ಣ, ಅರ್ಥ ಆಯ್ತು. ನೋಡಪ್ಪ, ಹುಡುಗ ಏನೋ ಒಬ್ಬನೇ ಪರ್ಸನಲ್ ಆಗಿ ಮಾತಾಡ್ಬೇಕಂತೆ, ನಾವೆಲ್ಲ ಹೊರಗಿರವ ನಡ್ರಿ. ಎಲ್ರೂ ಹೋದ್ರಂತ ಅನ್ಸುತ್ತೆ. ಅಬ್ಬಿ ಇರೋದು ಒಂದ್ ಹುಡುಗಿ ಜೊತೆ ಏಕಾಂತಲ್ಲಿ ಮಾತಾಡ್ಬೇಕಂತ ತುಂಬಾ ಆಸೆ. ಏನಾದ್ರು ಮಾತಾಡಿ. ಅಯ್ಯೋ ಮಾತಾಡಿಯಪ್ಪ ನೀವು. ನೀವು ನಾಚಿಕೆ ಪಟ್ರೆ ನನಗೂ ನಾಚಿಕೆ ಬರುತ್ತೆ. ಮಾತಾಡಿ ಪ್ಲೀಸ್. ಅಯ್ಯೋ ಮಾತಾಡಿಯಪ್ಪ ನೀವು. ಲೇ, ನಾನ್ ಮಾತಾಡ್ಬೇಕಂದ್ರೆ ಹುಡುಗಿ ಜೊತೆ, ಹುಡುಗಿನ ಕರ್ಸು. ನೋಡಮ್ಮ, ಅವನು ನಿನ್ ಜೊತೆ ಮಾತಾಡ್ಬೇಕಂತೆ, ಒಳಗೋಗಿ ಶುರು ಹಚ್ಕೋ. ಅಂದಂಗೆ ಏನು ಹೆಚ್ಚು ಕಡಿಮೆ ಆದ್ರೆ ಕಿರ್ಚ್ಕೊಳಮ್ಮ. ಅಂದ್ರೆ ಇಲ್ಲೇ ಇರ್ತೀನಿ, ಕೂಕೊ ಬಂದ್ಬಿಡ್ತೀನಿ ಅಂದೆ, ಆಯ್ತಾ? ನಿಮ್ಮ ಹೆಸರೇನು? ಕೃಷ್ಣವೇಣಿ ಅಂತ. ಹೆಸರಲ್ಲೇ ಕ್ರಶ್ ಇದೆ. ನಿಮ್ಮ ಹೆಸರೇನು? ಕಿಸ್ಕಿಂದ. ಹೆಸರಲ್ಲೇ ಕಿಸ್ ಇದೆ.
ನಿಮ್ಮೂರು ಯಾವುದು? ಮಕ್ಳು ಪಾಳ್ಯ ಅಂತ. ಊರ ಹೆಸರಲ್ಲೇ ಮಕ್ಕಳಿದೆ. ನಿಮ್ಮೂರ ಹೆಸರೇನು? ತೊಟ್ಲುಪುರ ಅಂತ. ಊರ ಹೆಸರಲ್ಲೇ ತೊಟ್ಲಿದೆ. ಹಲೋ, ಎಸ್ ಸರ್, ಓಕೆ ಸರ್, ಓಕೆ ಸರ್. ರೇಪೇಸಿ ಎಸ್ ಮೇಡಮ್. ಇವತ್ತು ಸ್ಟೇಷನ್ಗೆ ಕಮಿಷನರ್ ಬರ್ತಾ ಇದ್ದಾರಂತೆ. ನಾವು ಮೊನ್ನೆ ಮಂತ್ರಿ ಮನೆಯಿಂದ ಒಬ್ಬ ಕಳ್ಳನ ಎತ್ತಾಕೊಂಡ್ ಬಂದಿದ್ವಲ್ಲ, ಅವನ್ನ ವಿಚಾರಣೆ ಮಾಡಕ್ ಬರ್ತಾ ಇದ್ದಾರಂತೆ. ಅವ್ನ್ ಕರೀರಿ. ಕಳ್ಳನ? ಹಾ. ಮೇಡಮ್, ಸೆಲ್ಲಲ್ಲಿ ಇದ್ದಿದ್ ಕಳ್ಳಂಗೆ ನಿಮ್ಮ ಅಣ್ಣನ ಪಾತ್ರ ಹಾಕ್ಸಿದ್ವಾ? ಬಿರಿಯಾನಿ ತರ ಕಳಿಸ್ದೆ, ವಾಪಸ್ ಬಂದೇ ಇಲ್ಲ. ಏನೋ ಹೇಳ್ತಾ ಇದ್ಯಾ? ನಿಜ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಇಲ್ವೇನು? ನಿಮ್ಮ ಅಮ್ಮನಾಣೆಗಳು ಇಲ್ಲ. ಇಲ್ವಂತೆ. ಕಣಮ್ಮ. ಎಸ್ ಐಗಳು ಹೇಳ್ತಾ ಇರೋದು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಅಯ್ಯೋ, ನಾನೇನು ಮಾಡ್ಲಿ? ಸುಮ್ಮನೆ ರೀ, ಏನು ಪ್ರಾಬ್ಲಮ್? ಆ ಸೆಲ್ಲಲ್ಲಿ ಒಬ್ಬ ಕೈದಿ ಇದ್ದ. ಅವನ್ನ ಇವರು ಬಿರಿಯಾನಿ ತರಕ್ಕಿಂತ ಹೊರಗಡೆ ಕಳಿಸ್ಬಿಟ್ಟಿದ್ದಾರೆ. ಇವಾಗ ಅವನ್ನ ವಿಚಾರಣೆ ಮಾಡಕ್ಕೆ ಅಂತ ಕಮಿಷನರ್ ಬರ್ತಾ ಇದ್ದಾರೆ. ಅವನಿಲ್ಲ ಅಂದ್ರೆ ನನ್ನ ಕೆಲಸ ಹೋಗ್ಬಿಡುತ್ತೆ. ಅಯ್ಯ, ಅಷ್ಟೇ ತಾನೇ. ಕಮಿಷನರ್ ಬಂದಾಗ ತೋರ್ಸಕ್ಕೆ ಒಬ್ಬ ಕಳ್ಳ ಬೇಕು, ಅಷ್ಟೇ ತಾನೇ. ನಾನಿದ್ದೀನಲ್ಲ. ಐ ಲವ್ ಯು. ಲೇ ಮುದೇವಿ, ಯೋಚನೆ ಮಾಡು ಸ್ವಲ್ಪ. ಇದು ಪೊಲೀಸ್ ಮ್ಯಾಟ್ರು. ಜಾಸ್ತಿ ಮಾತಾಡಿದ್ರೆ ನಿನ್ನ ಕೂದ್ಲ ಕಿತ್ತಿ ಹೆಣ್ಮಕ್ಳು ಪಾತ್ರೆ ಉಜ್ಜ ಕೊಟ್ಬಿಡ್ತೀನಿ. ಕರ್ರಗಿರ ಕಾಗೆಗೆ ಕರೆದು ಖರ್ಜೂರ ಕೊಟ್ರೆ ತಿನ್ಬಿಟ್ಟು ಬಿತ್ತವ ಮೊಕ್ಕು ಗಿತ್ತಿದಂತೆ. ಅಳಾಗ್ ಹೋಗು, ನಾನು ಬೇರೆ ಕಡೆ ಫಿಕ್ಸಿಂಗ್ ಪ್ರೋಗ್ರಾಮ್ ಅದೇ ಬರ್ತೀನಿ. ಅಲ್ಲ ಕಿಸ್ಕಿಂದ ಅವ್ರೆ, ನೀವು ನಿಜವಾಗ್ಲೂ ಕಳ್ಳಾಗ ಒಪ್ಕೊಂಡ್ಬಿಟ್ರ? ನಿನಗೋಸ್ಕರ ಇಷ್ಟು ಮಾಡಲ್ವ ಚಿನ್ನ? ಅಯ್ಯೋ, ನನ್ ಮುದ್ದು ಬಂಗಾರಿ, ಕಳ್ಳಾಗ ಒಪ್ಕೊಂಡೇ ಬಿಟ್ರು. ಅಯ್ಯೋ ಬಿಡಿಪ್ಪ, ಅಯ್ಯೋ ಬಿಡಿ. ರೀಪಿಸಿ ಮೇಡಮ್, ನಾನೇನು ನೋಡ್ಲಿಲ್ಲ ಮೇಡಮ್, ನಾನೇನು ನೋಡ್ಲಿಲ್ಲ. ನಾನೇನು ಮಾಡಿಲ್ಲ. ರೀಪಿಸಿ, ಈ ಬಟ್ಟೆಗಳನ್ನೆಲ್ಲ ತಗೊಂಡೋಗಿ ಹೊರಗಡೆ ಹಾಕ್ರಿ. ಬೇಗ ತಗೊಂಡೋಗಿ ಹೊರಗಡೆ ಹಾಕಿ. ಕಮಿಷನರ್ ಬರೋ ಟೈಮ್ ಆಯ್ತು. ನೀಟಾಗಿ ಫೈಲ್ ಎಲ್ಲ ಜೋಡಿಸಿ. ಅಟೆನ್ಷನ್. ದೂರ, ಅಷ್ಟು ದೂರ ಅಲ್ಲ, ಒಂದೆರಡು ಹೆಜ್ಜೆ ಮಾತ್ರ. 1 2 ಸರ್, ಎಲ್ರು ಲಾಟಿ ಹಿಡ್ಕೊಂಡ್ ಬಂದು ನೀವೇನ್ ಸರ್ ಬ್ಯಾಟ್ ಹಿಡ್ಕೊಂಡ್ ಬಂದಿದ್ದೀರಾ? ಅದು ಇಲ್ಲೇ ಪಕ್ಕದಲ್ಲಿ IPL ಬೆಟ್ಟಿಂಗ್ ನಡೀತಾ ಇತ್ತು. ಇದೇ ಬ್ಯಾಟ್ ಅಲ್ಲಿ ಅವ್ರಿಗೆಲ್ಲ ಬ್ಯಾಟಿಂಗ್ ಮಾಡಿ ಹಂಗೆ ಬ್ಯಾಟ್ ಹಿಡ್ಕೊಂಡ್ ಬಂದೆ. ಸೂಪರ್ ಸರ್. PC, ಮಂತ್ರಿ ಮನೆಯಲ್ಲಿ ಕಳ್ತನ ಮಾಡಿದ್ ಕಳ್ಳ ಇಲ್ರಿ? ಇಲ್ಲಿ. ಸಾರಿ, ಅಲ್ಲಿ ಹೇಳ್ಕೊ ಬರ್ರಿ. ಮುझे कुछ कुछ हो गया हो गया हो गया. PC, ಇವನ್ ಮೇಲೆ ಏನೇನ್ ಕೇಸ್ ಇದೆ? ಸರ್, ಮಂತ್ರಿ ಮನೇಲಿ ಕದ್ದಿದ್ದು ಅಲ್ದೆ ಗಾಂಜಾ, ಅಫೀಮು, ಚೈನ್ ಕಳ್ತನ, ಹೀಗೆ ಸುಮಾರು 18 ಕೇಸ್ ಇದೆ ಸರ್. 18 ಕೇಸ್ ಇದೆಯಾ? ಮುಖ ಏನೋ ಇಷ್ಟೊಂದು ಫ್ರೆಶ್ ಆಗಿದೆ. ದೀಪಾವಳಿ ಹಬ್ಬಕ್ಕೆ ಮಾವನ್ ಮನೆಗೆ ಬಂದಿರೋ ಅಳಿಯ ಇದ್ದಂಗೆ. PC, ಸರ್, ಅಪರಾಧಿ ಸ್ಟೇಷನ್ಗೆ ಬಂದ್ರೆ ಹೆಂಗ್ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಗೊತ್ತಿದೆ ತಾನೆ? ಸರ್. ದೂರ, ಅಷ್ಟು ದೂರ ಅಲ್ಲ, ಒಂದೆರಡು ಹೆಜ್ಜೆ ಮಾತ್ರ. PC, ಚಾರ್ಜ್. ನೀವು ನಿಜವಾಗ್ಲೂ ಹೊಡಿತಾ ಇದ್ದೀರಾ? ಮತ್ ನಾನೇನ್ ಆಕ್ಟ್ ಮಾಡ್ತಾ ಇದ್ದೀನಿ. ಅಯ್ಯ, ನಿನ್ನ ತಗೋ. ಮುಂದಿನ ವಾರ ಮದುವೆ ಇದೆ, ನೋಡ್ಕೊಂಡು ಹೊಡೀರಿ. ಏನೋ ನೋಡ್ಕೊಂಡು ಹೊಡೆಯೋದು? ಏನಮ್ಮ, ನಿನಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ದೂರ, ಅಷ್ಟು ದೂರ ಅಲ್ಲ, ಒಂದೆರಡು ಹೆಜ್ಜೆ ಮಾತ್ರ. ಚಾರ್ಜ್.